ಮಹಾಲಕ್ಷ್ಮಿ ಮದುವೆ ಸೋಮವಾರದಿಂದ ಶನಿವಾರ ಸಂಜೆ 6:30ಕ್ಕೆ ನಿಮ್ಮ ಸನ್ ಉದಯದಲ್ಲಿ. ಪ್ರೆಗ್ನೆನ್ಸಿ ಟೆಸ್ಟ್ ಕನ್ಫರ್ಮ್ ಆಗಿದೆ. ಬಟ್ ನಾನು ಕನ್ಸೀವ್ ಆಗಿರೋದು ನಿಜ ಅಂತ ಇವತ್ತು ಗೊತ್ತಾಯ್ತು. ನೀನ್ ಎಲ್ರೂ ಕಣ್ಣಿಂದ ದೂರ ಹೋದ್ರೆ ನಿನಗೆ ಒಳ್ಳೇದು. ನೀನೇನಾದ್ರೂ ಹೋಗಿಲ್ಲ ಅಂದ್ರೆ ನನ್ನ ರೂಮು ಕಳ್ಸಿದ್ ನೀನೇ ಅಂತ ಎಲ್ರಿಗೂ ಹೇಳ್ಬಿಡ್ತೀನಿ. ಅಪ್ಪ, ಇಡೀ ಪೇಪರ್ ಓದ್ತೀವಲ್ವೋ ಗೊತ್ತಿಲ್ಲ, ಆದ್ರೆ ಪದಬಂಧ ಮಾಡಿದ್ರೇನೆ ಕಂಪ್ಲೀಟ್ ಪೇಪರ್ ಓದಿರೋ ಅಂತ ಫೀಲ್ ಆಗುತ್ತೆ ಅಲ್ವಾ? ಹೌದು, ನಾವು ಅಷ್ಟೇ ಚಿಕ್ಕ ವಯಸ್ಸಲ್ಲಿ ಸೊಡಕು ಬರ್ದ್ಬಿಟ್ಟು ಆ ಉತ್ತರ ಯಾವಾಗ ಬರುತ್ತೋ ಅಂತ ಕಾಯ್ತಾ ಇದ್ವಿ. ಲಕ್ಷ್ಮಿ, ಮಗುಗೆ ಮೆಡಿಸಿನ್ ಹಾಕ್ತೇನಮ್ಮ? ಯಜಮಾನ್ರೆ, ಔಷಧಿ ಅವತ್ತೇ ಖಾಲಿ ಆಯ್ತು. ಇವಾಗ ಡಾಕ್ಟ್ರು ದಿನ ವಿಟಮಿನ್ ಡ್ರಾಪ್ಸ್ ಹಾಕಕ್ ಹೇಳಿದ್ದಾರೆ, ಅದನ್ನ ಹಾಕ್ತಾ ಇದ್ದೀನಿ. ಭವಾನಿ, ನಿಂತ್ಕೋ. ಬೆಳಿಗ್ಗೆ ಎದ್ದ ತಕ್ಷಣ ಮಗು ಅಳ್ತಾ ಇದ್ರು ಡ್ರೈವಿಂಗ್ ಕ್ಲಾಸ್ಗೆ ಹೋದೆ ತಾನೆ. ಈಗ ಮನೆಗೆ ಬಂದ್ಮೇಲೆ ಮಗು ನೋಡ್ಬೇಕಂತ ಅನ್ಸ್ಲಿಲ್ವಾ ನಿನ್ಗೆ? ಅಥವಾ ಮಗು ಮನೇಲಿದೆ ಅಂತಾನೆ ಮರ್ತೋಗಿದ್ಯಾ? ಅಥರ್ವ, ಸುಮ್ನೆ ಯಾವಾಗ್ಲೂ ಯಾಕೆ ಟಾರ್ಗೆಟ್ ಮಾಡಿ ಮಾತಾಡ್ತಿದ್ಯಾ ನೀನು? ಈಗ ನಾನ್ ಏನ್ ಮಾಡ್ದೆ ಅಂತ ಮನೆಗ್ ಬಂದ ತಕ್ಷಣ ಹೀಗೆಲ್ಲ ಮಾತಾಡ್ತಿದ್ಯಾ ನೀನು? ನಾನು ಮಗು ಬಗ್ಗೆ ಮಾತಾಡ್ತಾ ಇದ್ದೀನಿ. ನಾನ್ ಈಗ ತಾನೇ ಮನೆಗ್ ಬರ್ತಾ ಇದ್ದೀನಿ ಅಥರ್ವ. ಮೈಯೆಲ್ಲ ಡಸ್ಟ್ ಆಗಿರುತ್ತೆ. ಈ ಕೊಳೆನಲ್ಲೇ ಮಗುನ ಎತ್ಕೊಂಡ್ರೆ ಮಗುಗ್ ಇನ್ಫೆಕ್ಷನ್ ಆಗಲ್ವಾ? ಫ್ರೆಶ್ ಅಪ್ ಆಗಿ ಬಂದು ಆಮೇಲೆ ಮಗುನ ಎತ್ಕೊಳ್ತೀನಿ. ಸಮಾಧಾನವಾಗಿರು. ಸಣ್ಣ ವಿಷಯಕ್ಕೆಲ್ಲ ಇಷ್ಟೊಂದೆಲ್ಲ ರೇಗಾಡೋ ಅವಶ್ಯಕತೆ ಇದೆಯಾ? ಮಗು ಎಷ್ಟೊತ್ತಿಂದ ಅಳ್ತಿದೆ ಗೊತ್ತಾ? ಅಥರ್ವ, ಹೀಗಾಗತ್ತೆ ಅಂತ ಮೊದಲೇ ನಾನು ಎಚ್ಚರಿಕೆ ಕೊಟ್ಟಿದ್ದೆ. ಶುರುನಲ್ಲಿ ಎಲ್ಲ ವಿಷಯ ಚಿಕ್ಕದಾಗೇ ಇರುತ್ತೆ, ಆದರೆ ಹೋಗ್ತಾ ಹೋಗ್ತಾ ಪರಿಸ್ಥಿತಿ ತುಂಬ ಹದಗೆಟ್ಬಿಡುತ್ತೆ ಕಣೋ. ಬಣ್ಣ ಬಣ್ಣದ ಕನಸು ಕಣ್ ತುಂಬಿಕೊಂಡಾಗ ಆಸೆ ಆಕಾಂಕ್ಷೆಗಳು ಜಾಸ್ತಿ ಆಗತ್ತೆ. ಈಗಲೇ ಎಚ್ಚೆತ್ಕೊಂಡು ಏನಾದರೂ ಮಾಡು, ಇಲ್ಲಾಂದ್ರೆ ಜೀವನ ಪೂರ್ತಿ ಪಶ್ಚಾತ್ತಾಪ ಪಡಬೇಕಾಗತ್ತೆ. ಸಿಂಧು ಅವರೇ, ನೀವ್ ನನಗೊಂದು ಸಹಾಯ ಮಾಡ್ಬೇಕು. ಖಂಡಿತ ಮಾಡ್ತೀನಿ. ಏನು ಅಂತ ಹೇಳಿ. ಹಾಗಂತ ನನಗ್ ಭಾಷೆ ಕೊಡಿ. ಮೊದ್ಲು ವಿಷಯ ಏನು ಅಂತ ಹೇಳಿದ್ರೆ ಖಂಡಿತ ನಿಮಗೆ ನಾನು ಹೇಳೋ ಕೆಲ್ಸ ಮಾಡೋದಕ್ಕಾಗತ್ತೆ. ಏನು ಅದು, ನೀವು ನನ್ಗೆ ನಿಮ್ ಮನೇಲಿರೋದಕ್ಕೆ ಒಂದೇ ಒಂದು ಅವಕಾಶ ಕೊಡ್ತೀರಾ? ನಮ್ ಮನೇಲಿರೋದಕ್ಕೆ ಕೇಳ್ಬೇಕಾ? ಹಾ, ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಶ್ರೀನಿವಾಸನೇ ಮಹಾಲಕ್ಷ್ಮಿನ ಹುಡುಕ್ತಾ ಭೂಮಿಗೆ ಬಂದಾಗ ನಿಮ್ ಪ್ರಾಂತ್ಯದಲ್ಲಿರೋದಿಕ್ಕೆ ಅವಕಾಶ ಕೊಡಿ ಅಂತ ಆ ಭೂವರಾಹ ಸ್ವಾಮಿನ ಕೇಳ್ಕೋತಾರೆ. ಹಾಗೆ ನಾನು ಒಂದು ಮಹಾಭಾಗ್ಯನ ಹುಡುಕ್ತಾ ಇಲ್ಲಿಗೆ ಬಂದಿದ್ದೀನಿ. ಅದು ಈಡೇರೋವರೆಗೂ ನಿಮ್ ಮನೇಲಿರೋದಿಕ್ಕೆ ಒಂದೇ ಒಂದು ಅವಕಾಶ ಮಾಡ್ಕೊಡಿ. ಮಹಾಭಾಗ್ಯನ? ಹೌದು, ತಾಯ್ತನದ ಭಾಗ್ಯ. ಊರಲ್ಲಿ ಎಲ್ರೂ ನನ್ನನ್ನ ಬಂಜೆ ಬಂಜೆ ಅಂತ ಆಡ್ಕೋತಿರ್ತಾರೆ. ಆ ಪದ ಕೇಳ್ತಿದ್ದಾಗೆ ನನ್ಗೆ ಸತ್ ಹೋಗ್ಬಿಡೋಣ ಅಂತ ಅನ್ಸುತ್ತೆ. ನಿಮ್ ಹೆಸರಲ್ಲೇ ಆ ತಾಯಿ ಇದ್ದಾಳೆ.
ಎಲ್ಲ ಜೀವರಾಶಿಗಳನ್ನ ಒಡ್ಲಲ್ಲಿಟ್ಕೊಂಡು ಸಾಕ್ತಾ ಇರೋ ಆ ಮಹಾತಾಯಿ ಹೆಸರು ಪ್ರಕೃತಿನೇ. ನಿಮ್ ತಂದೆ ತಾಯಿ ನಿಮಗ ಹೆಸರು ಇಟ್ಟು ಯಾವತ್ತೋ ನಿಮ್ಗ ತಾಯಿ ಪಟ್ಟನ ಕೊಟ್ಟಿದ್ದಾರೆ ಅಂದ್ಮೇಲೆ ಜನರ ಮಾತಿಗೆಲ್ಲ ಯಾಕೆ ತಲೆ ಕೆಡಿಸ್ಕೋತೀರಾ? ಕಿವಿಗಳಿಗೆ ರೆಪ್ಪೆ ಇಲ್ಲ, ಅದಕ್ಕೆ ಬೇಡ ಅಂದಿದ್ನ ಮಾತಾಡೋ ಬಾಯಿ ಮುಚ್ಚಿಸ್ಬೋದು, ನೋಡ್ಬಾರ್ದು ಅನ್ನೋದನ್ನ ನೋಡ್ದೆ ಕಣ್ಣು ಮುಚ್ಬೋದು. ಆದ್ರೆ ಕೇಳ್ಬಾರ್ದು ಅನ್ನೋ ಮಾತನ್ನ ಕೇಳಕ್ಕಾಗ್ದೇ ಇರುತ್ತಾ? ಆದ್ರೆ ನೀವು ನಮ್ಮ ಮನೆಗೆ ಎಷ್ಟೋ ಜನರು ಪಾಪ ಕಳಿಯೋ ಪಾಪನಾಶಿನಿಯಾಗಿ ಬಂದು ಡಾಕ್ಟರ್ ಹತ್ರ ನನಗೆ ಟೆಸ್ಟ್ ಮಾಡಿಸಿದಿರಾ. IVF ಇಂದ ನನಗೆ ಮಗು ಆಗುತ್ತೆ ಅನ್ನೋ ನಂಬಿಕೆ ಉಳಿಸಿದಿರಾ. ಈಗ ಆ ನಂಬಿಕೆನ ಉಳಿಸ್ಕೊಳ್ಳೋ ಪ್ರಯತ್ನ ಕೂಡ ನೀವೇ ಮಾಡಬೇಕು. ಖಂಡಿತವಾಗ್ಲೂ ಮಾಡ್ತೀನಿ. ನಾನು ಅವತ್ತೇ ಹೇಳ್ದ ಹಾಗೆ ನೀವು ಕನ್ಸೀವ್ ಆಗೋವರೆಗೂ ನಮ್ ಜೊತೆನೆ ಇರ್ತೀರ. ಅದನ್ನ ಹೀಗ್ ಕೇಳೋ ಅವಶ್ಯಕತೆನೇ ಇಲ್ಲ. ನೀವು ನಿಮ್ ಊರಿಗೆ ಹೋಗೋದು ತಾಯಿಯಾಗೇನೆ. ಏ ಪ್ರಕೃತಿ, ಈಶಾನಿ ಪ್ರೆಗ್ನೆಂಟ್ ಆಗಿರ್ಬಾರ್ದು ಅಂತ ನಾನ್ ಬೇಡ್ಕೋತಿದ್ರೆ ಪ್ರಕೃತಿ ಪ್ರೆಗ್ನೆಂಟ್ ಆಗ್ಬೇಕು ಅಂತ ಬೇಡ್ಕೋತಿದ್ದಾರೆ. ಈಗ ನಾನು ಇವ್ರಿಗೆ ಹೇಗ್ ಸಾಥ್ ಕೊಡ್ಲಿ? ಅಯ್ಯಯ್ಯೋ. ಡ್ಯಾಡ್, ಇವತ್ತು ಕೆಲಸ ಸಕ್ಸಸ್ಫುಲ್ ಆಗಿ ಆಯ್ತು ಗೊತ್ತಾ? ಇವತ್ತು ಸೈಟ್ ನ ಡಿಜಿಟಲ್ ಲೆವೆಲಿಂಗ್ ಕಂಪ್ಲೀಟ್ ಆಗಿದೆ. ಮತ್ತೆ ಇವತ್ತು ನಾನೇ ಖುದ್ದಾಗಿ ನಿಂತು ಕೌಂಟರ್ ಮ್ಯಾಪಿಂಗ್ ಮಾಡಿಸ್ದೆ. ಮತ್ತೆ ಲ್ಯಾಂಡ್ ಮಾರ್ಕಿಂಗ್ ಅಲ್ಲಿ 1 ಇಂಚು ಕೂಡ ವ್ಯತ್ಯಾಸ ಆಗದಿರೋ ತರ ನೋಡ್ಕೊಂಡಿದ್ದೀನಿ ಗೊತ್ತಾ? ಹೌದು ಮಾವ, ಜಾನು ಟೆಕ್ನಿಕಲ್ ಅಕ್ಯುರಸಿ ನೋಡಿ ಸರ್ವೆ ಅವರೇ ದಂಗಾಗೋದ್ರು. ನೋಡೋಣ ನಿನ್ ಮಗಳು ಎಷ್ಟು ಜಾಣೆ ಅಂತ. ಅಂತೂ ನೀನ್ ಅನ್ಕೊಂಡಾಗೆ ಎಲ್ಲ ಮಾಡ್ತಿದ್ದಾಳಲ್ವಾ? ನಿನ್ನ ನೋಡ್ತಿದ್ರೆ ಖುಷಿ ಆಗುತ್ತೆ ಜಾನು. ಆದ್ರೆ ಖುಷಿಯಾಗ್ಬೇಕಾಗಿರೋರು ಸುಮ್ಮನೆ ಇದ್ದಾರೆ. ಅದು ನೀನ್ ಈ ಪರಿಸ್ಥಿತಿನಲ್ಲಿ ಅದ್ರಲ್ಲೂ ಬಿಸ್ಲಲ್ಲಿ ಹೇಗ್ ಕೆಲ್ಸ ಮಾಡ್ತೀಯೋ ಅಂತ ಅಣ್ಣ ಯೋಚನೆ ಮಾಡ್ತಿದ್ದಾನೆ ಜಾನು. ವಾಟ್? ನೀವಿನ್ನೂ ಅದ್ರ ಬಗ್ಗೆ ಯೋಚನೆ ಮಾಡ್ತಿದ್ದೀರಾ ಡ್ಯಾಡ್? ಯಾಕೆ ನಿಮ್ ಕಣ್ಣಿಗೆ ನಾನು ಯಾವಾಗ್ಲೂ ವೀಕ್ ಆಗೇ ಕಾಣಿಸ್ತೀನಾ? ಹಾಗಲ್ಲಮ್ಮ. ನನಗೆ ಅರ್ಥ ಆಗತ್ತೆ ಡ್ಯಾಡ್. ನೀವು ನನ್ನ ಕೆಲ್ಸನ ಮೆಚ್ಕೊಳ್ಳೋದು